ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ಯಾಮಂ ರವೀಂದ್ರಮಿತ ದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಜ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಮಿದಂ ಹನುಮನ್ಮುಖೇಷು ಸಂದರ್ಶಯಂದಮಜಿದಂ ಸ್ಮರತೋರುಗೀರ್ಭಿಃ ಶ್ರೀಮದ್ಧನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ. ಇಂದಿನ ದಿನದ ಮಹತ್ವವನ್ನು ಈಗ ತಾನೇ ಪ್ರಿಯ ಶಿಷ್ಯರು ಉಲ್ಲೇಖಿಸಿದ್ದಾರೆ. ಇಂದು ಮತ್ತೊಂದು ಯೋಗ ಇದೆ, ವಜ್ರ ಯೋಗ. ವಜ್ರವು ಅನರ್ಘ್ಯ ವಸ್ತು. ಮೊದಲ ಸಂದರ್ಶನದಲ್ಲಿ ವಜ್ರಕ್ಕೆ ಮಣ್ಣಿನ ಕಲ್ಮಶ ಹತ್ತಿಕೊಂಡು ಕಾಣಲು ಚಂದ ಕಾಣುವುದಿಲ್ಲ. ಯಾವ ರೀತಿಯಲ್ಲಿ ವಜ್ರಕ್ಕೆ ಕಟ್ಸ್ ಅಂಥೇಳಿ ಅದಕ್ಕೆ ಕಟ್ತಾರೋ, ಯಾವ ರೀತಿಯಲ್ಲಿ ವಜ್ರವನ್ನು ತಿಕ್ಕಬೇಕು ಚೆನ್ನಾದ ಕ್ರಮದಲ್ಲಿ, ತಿಕ್ಕಿದಂತೆ ಅದು ದೇದೀಪ್ಯಮಾನ ಪ್ರಕಾಶಮಾನವಾಗತ್ತೆ. ಅಂತೆಯೇ ಯೋಗಾಯೋಗವೋ ಅನ್ನುವಂತೆ ಎಲ್ಲ ಶುಭ ಕಾರ್ಯಕ್ಕೂ ಶುಭ ಉದ್ದೇಶಕ್ಕೂ ದೇವರ ಪ್ರೇರಣೆ ಇರ್ತದೆ ಅನ್ನೋದಕ್ಕೂ ಒಂದು ಮಾತು ಇಂದಿನ ಒಂದು ವಜ್ರಯೋಗದ ಸಂದರ್ಭದಲ್ಲಿ ಮಾತನಾಡಲು ಇಚ್ಛಿಸ್ತೇವೆ. ನಾವು ಅಧಿಕ ಮಾಸದ ಸಂದರ್ಭ ಬ್ಯಾಂಗ್ಳೂರಿಗೆ 4.5 ವರ್ಷಗಳ ಬಳಿಕ ಬಂದವರಾಗಿದ್ದೆವು. ನಾವು ನಿಂತಲ್ಲಿ ಸಮೂಹ, ನಮಗೆ ಸಾಮಾನ್ಯ ಇಲ್ಲಿ 20,000 ಜನ ಸಮೂಹ ಇದೆ. 1957ನೇ ಇಸ್ವಿಯಲ್ಲಿ ಕೇವಲ 5-6 ಮನೆಗಳು, ಅಲ್ಲಿ ವೈಷ್ಣವ ಮನೆಗಳು 3, ಮಠೀಯ ಶಿಷ್ಯರು ಒಬ್ಬರೇ. ನಮಗೆ ಈ ಬ್ಯಾಂಗ್ಳೂರು ನಗರದಲ್ಲಿ ಒಂದು ಮಠ ಕಟ್ಟಿಸಿಕೊಳ್ಳುವಂಥ ಮಹಾಪ್ರಯಾಸ, ಮಹತ್ವಾಕಾಂಕ್ಷೆ ಪಟ್ಟ ನಮ್ಮ ಪ್ರಿಯ ಗುರುಗಳು ಈಗ ಕಟ್ಟಿಸಿರುವ ಈ ಭವ್ಯ ನಮ್ಮ ಬಸವನಗುಡಿಯ ಮಠದ ವಾಸ್ತು ಭವ್ಯವಾಗಿದೆ. ಎಲ್ಲ ಸಾಮಾಜಿಕ ಸಂದರ್ಭಗಳಿಗೆ ಸ್ಪಂದಿಸ್ತಾ ಇದೆ. ಗೌಡ ಸಾರಸ್ವತ ಸಮಾಜಕ್ಕೊಂದು ಜೀವನ ಕೊಟ್ಟದ್ದು ನಮ್ಮ ಗುರುಗಳೇ. ಇಲ್ವಾದರೆ ಒಂದು ಕೇಂದ್ರ ಅನ್ನೋದು ಇದ್ದಿಲ್ಲ ನಮಗೆ. ಮೊದಲ ಕೇಂದ್ರ ಅನ್ನುವಂತೆ ಸಾಮಾಜಿಕ ಧಾರ್ಮಿಕ ಉತ್ಥಾನಕ್ಕಾಗಿ ನಮ್ಮ ಸಮಾಜಕ್ಕೆ ಕಲ್ಯಾಣಾಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸಲು ಸಹಾಯಕವಾಗುವಂಥ ದೊಡ್ಡ ಮಟ್ಟದ ವಿನ್ಯಾಸ ಇಲ್ಲಿ ಮಾಡಿರೋದನ್ನು ನಾವು ಸ್ಮರಿಸ್ತೇವೆ. ಅಂತೆ ಈ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಿಯಲ್ಲಿಯೂ ನಮಗೂ ಬರಲು ಒಂದು ಸಮಾಗಮ ಸಂದರ್ಭ ಕೂಡಿ ಬಂತು. ನಾವಿಲ್ಲಿ ಬರಬೇಕು. ಉತ್ತರಾಶ್ರೀಗಳವರು ತಮ್ಮ ಪ್ರಿಯ ಗುರುಗಳ ಶತಮಾನೋತ್ಸವದ ಸಂದರ್ಭಕ್ಕಾಗಿ ಬ್ಯಾಂಗ್ಳೂರಿನಲ್ಲೇ ವಾಸ್ತವ್ಯದಲ್ಲಿ ಇದ್ದಿರಬೇಕು. ಈ ಸಂದರ್ಭ ಕೂಡಿ ಬರಬೇಕಾದ್ರೆ ಒಂದು ಯೋಗ ಅನ್ನುವಂತೆ ಕೂಡಿ ಬಂದಿದೆ. ನರಸಿಂಹದೇವರ ಭವ್ಯ ವಿರಾಟ್ ರೂಪವನ್ನು ಮನಗಂಡು ನಾವು ಸಂತೋಷ ಪಡ್ತಾ ಇದ್ದೇವೆ. ಇಂತಹ ಒಂದು ದೇವ ಮಂದಿರ ಸಮಾಜದಲ್ಲಿ ಇರಬೇಕು. ಧಾರ್ಮಿಕ ಸಾಮಾಜಿಕ ಅಲ್ಲದೆ ಧರ್ಮ ಸಂಸ್ಕೃತಿಯ ಸಂವರ್ಧನೆಗೆ ಇಂತಹ ಮಂದಿರಗಳ ಅವಶ್ಯಕತೆ ಇದೆ. ನಾವು ಎತ್ತೆತ್ತಲೂ ತಿರುಗಾಡ್ತಾ ಇದ್ದೇವೆ. ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆ ನಮ್ಮಲ್ಲಿ ತುಂಬಿ ನಿಂತಿದೆ. ದ್ವಯಮೇವ ಕೇವಲಂ ವ್ಯಸನಂ, ಹರಿಪಾದ ಸೇವನಂ ವ್ಯಸನಂ, ವಿದ್ಯಾಭ್ಯಸನಂ ವ್ಯಸನಂ. ಇದು ಭಾರತ ಪಾರಿಜಾತ ಚಂಪು ಅನ್ನುವ ಕಾವ್ಯದಲ್ಲಿದೆ. ವ್ಯಸನ ಹಚ್ಚಿಕೊಳ್ಳೋದಾಗಿದ್ರೆ 2 ವ್ಯಸನ ಹಚ್ಚಿಕೊಳ್ಬೇಕಂತ. ವ್ಯಸನಗಳು ಬಹು ಇವೆ. ಸಪ್ತ ವ್ಯಸನಗಳು ಅನ್ನೋದು ಸುಪ್ರಸಿದ್ಧವಾಗಿವೆ. ಒಂದೊಂದು ವ್ಯಸನದಿಂದ ದೋನ್ ಮೂಲೆ ಪೋಸ್ಲೆ ಜಾತಾತ್, ಒಂದು ಮರಾಠಿ ಮಾತಿದೆ. ಒಂದೊಂದು ವ್ಯಸನದಿಂದ 2 ಮಕ್ಕಳನ್ನು ಸಾಕುವಷ್ಟು ಸಂಪತ್ತನ್ನು ನಾವು ಪೋಲ್ಗೊಳಿಸಿಕೊಳ್ತೇವೆ, ಹಾಳು ಮಾಡಿಕೊಳ್ತೇವೆ. ಅದನ್ನೇ ಜೀವನದ ಉತ್ಪಥವನ್ನು ಹೊಂದಬೇಕಾದ್ರೆ 2 ವ್ಯಸನ. ಯಾವುದದು? ಇದರಿಂದ ಮಾನ ನಷ್ಟ ಇಲ್ಲ, ಧನ ನಷ್ಟ ಇಲ್ಲ, ಪ್ರಾಣ ನಷ್ಟನೂ ಇಲ್ಲ. ಅದೇ ದ್ವಯಮೇವ ಕೇವಲಂ ವ್ಯಸನಂ. ಒಂದು ವಿದ್ಯಾಭ್ಯಸನಂ, ಮತ್ತೊಂದು ಹರಿಪಾದ ಸೇವನಂ. ವಿದ್ಯಾಭ್ಯಸನದಿಂದ ಪಾತಕಗಳೆಲ್ಲವೂ ನಷ್ಟವಾಗ್ತದಂತೆ. ಯಾಕೆ? ಆತ ವಿವೇಕಿ ಆಗ್ತಾನೆ, ವಿಚಾರಿ ಆಗ್ತಾನೆ.
ಯಾವುದು ಶುಭೇನ ಕರ್ಮಣ ಸ್ವರ್ಗಂ ಆಚಾರ್ಯರ ಅಣುಭಾಷ್ಯದಲ್ಲಿದೆ. ಶುಭ ಕರ್ಮದಲ್ಲಿ ಆಸಕ್ತನಾಗ್ತಾನೆ, ಶುಭವನ್ನೇ ಆಚರಿಸಲು ಪ್ರಯತ್ನ ಪಡ್ತಾನೆ. ಧಿರಯಂಚ ವಿಕರ್ಮಣ, ಕೆಟ್ಟ ಕೆಲಸದಲ್ಲಿ ಧುಮುಕಿದ್ರೆ ಆತನಿಗೆ ನರಕ ಸದೃಶವಾದಂತಹ ದುಃಖವನ್ನು ಆತ ಅನುಭವಿಸಬೇಕಾಗ್ತದೆ. ಅಂತೆ ತಾತ್ಪರ್ಯ, ಉತ್ಪಥದ ಮಾರ್ಗವನ್ನು ನಾವು ಹೊಂದಬೇಕಾದ್ರೆ ಜ್ಞಾನಾರ್ಜನೆ ಬೇಕಂತ. ನಮ್ಮ ಉತ್ತರಾದಿ ಶ್ರೀಗಳವರು ಹಿಂದಿನವರು, ಇವರ ಪ್ರಿಯ ಗುರುಗಳು ಸತ್ಯಪ್ರಮೋದ ತೀರ್ಥರು. ಇವರನ್ನು ಋಷಿಪಂಚಮಿ ಅಂದು, ಸ್ವಾತಿ ನಕ್ಷತ್ರ ಯಾವ ಧಾರ್ಮಿಕ ಪೀಠಾಧಿಪತಿಗಳಿಗೆ ಋಷಿಪಂಚಮಿ ಅಂದು ಪ್ರಾಣೋತ್ಕ್ರಮಣ ಅನ್ನುವಾಗೆ ಮುಕ್ತಿ ಮೋಕ್ಷವನ್ನು ಮೋಕ್ಷಾರೂಢರಾದ ಸಂದರ್ಭ ಇಲ್ಲ. ಸ್ವಾತಿ ನಕ್ಷತ್ರ ಅದು ನಮ್ಮಲ್ಲಿ ರೂಢವಾಗಿದೆ. ಸ್ವಾತಿ ನಕ್ಷತ್ರವು ಎಲ್ಲ ಕಾರ್ಯಕ್ಕೂ ಶುಭವನ್ನು ಕೋರ್ತದಂತೆ. ಆತಿ ಸ್ವಾತಿ, ನಿರಂತರ ಅದು ಉತ್ತಮ ಯಶಸ್ಸನ್ನು ತಂದುಕೊಡುವಂತಹ ನಕ್ಷತ್ರ. ಆ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ಅಂತ ಹೇಳಿದರೆ ಹನುಮಂತ ದೇವರು. ಜೀವೋತ್ತಮ ಅನ್ನುವ ಹೆಸರು ಪಡೆದಿರುವ 50 ವರ್ಷಕ್ಕೂ ಮೇಲ್ಪಟ್ಟು ಪೀಠಾಧಿಪತಿತ್ವವನ್ನು ನಿರ್ವಹಿಸಿದ್ದಾರವರು. 70 ವರ್ಷ ಇರಬೇಕು. ಆಚಾರ್ಯರು ಕೂಡ 78 ವರ್ಷ. ನಮ್ಮ ಶ್ರೀಮದಾನಂದ ತೀರ್ಥರು 78-79 ವರ್ಷ ಇಹಲೋಕದಲ್ಲಿ ದೃಶ್ಯಮಾನರಾಗಿದ್ರು ಅನ್ನುವ ಕಥೆ ಇದೆ, ಸಂದರ್ಭ ಇದೆ. ಅಂತೆ ನಮ್ಮ ಗುರುಗಳಿಗೂ ಅಷ್ಟೇ ವಯಸ್ಸು ದಾಟಿತ್ತು. ಗಂಡಕ ಯಾತ್ರೆಯನ್ನು ಮಾಡಿದ್ರು ಅವರು. ಇದು ಪ್ರಥಮ ಕಾರ್ಯ ನಮ್ಮ ವೈಷ್ಣವ ಸಮಾಜದಲ್ಲಿ. ಅದರ ಮೊದಲು ಯಾರು ಗಂಡಕ ಯಾತ್ರೆ ಮಾಡಿಲ್ಲ. ವಾದಿರಾಜರು ತೀರ್ಥ ಪ್ರಬಂಧ ಬರೆದಾರೆ. ಸಾಮಾನ್ಯ 300 ಸ್ಥಳಗಳ ಚಿಂತನೆ ಅದರಲ್ಲಿ ಸಿಗಲಿದೆ. ವೈಷ್ಣವ ಕ್ಷೇತ್ರಗಳ ಉತ್ತಮೋತ್ತಮ ಕ್ಷೇತ್ರಗಳ ವರ್ಣನೆ ಅದರಲ್ಲಿ ಸಿಗತ್ತೆ. ಗೋಕರ್ಣದಲ್ಲಿಯೂ ವಾದಿರಾಜರು ಬಂದು ಹೋಗಿದ್ದಾರೆ ಅನ್ನುವಾಗ ಗೋಕರ್ಣದ ಹೆಸರಿಟ್ಟುಕೊಂಡಂತಹ ನಾವು ಗೋಕರ್ಣದ ಮಠಾಧೀಶರು ಅಂಥೇಳಿ ನಮ್ಮನ್ನು ಇಲ್ಲಿಯ ಜನಾಂಗ ಕರ್ನಾಟಕದಲ್ಲಿಯ ನಮ್ಮ ಭಕ್ತಗಣ ನಮಗೆ ಗೋಕರ್ಣ ಮಠಾಧೀಶರು ಅಂತ ಹೇಳ್ತಾರೆ. ಗೋವಾದಲ್ಲಿ ಪರ್ತಗಾಳಿ ಮಠಾಧೀಶರು ಅಂತ ಹೇಳ್ತಾರೆ. ಕಾರಣ ಗೋಕರ್ಣ ಇದೇ ಪ್ರಧಾನವಾಗಿಟ್ಟು, ಭಟ್ಕಳ ಪ್ರಧಾನವಾಗಿಟ್ಟು, ನಮಗೂ ಶಾಖಾ ಮಠಗಳ ಸಂಖ್ಯೆ 15 ಇದೆ. ಆದರೆ ಸಾರಸ್ವತ ಸಮಾಜ ದೇವಾಲಯಗಳು 105 ಇವೆ. 105 ದೇವಾಲಯಗಳನ್ನು ಸ್ವಾಯತ್ತ ಕೇಂದ್ರಗಳು ನಮ್ಮ ಸಾರಸ್ವತ ಸಮಾಜದ ಉತ್ಕರ್ಷಕ್ಕಾಗಿ ಸಾಧಿಸಿ ಅಥವಾ ಸ್ಥಾಪಿಸಿಕೊಂಡು ಬಂದಿರುವಂತಹ ದೇವಾಲಯಗಳ ಸಂಖ್ಯೆ ನಮ್ಮ ಅಧೀನವಾಗಿವೆ. ಈಗ ಯಾವ ಸಮಾಜದವರು ಇಂತಹ ಕೆಲಸ ಮಾಡಿಕೊಂಡಿಲ್ಲ. ಮುಜರಾಯಿ ಖಾತೆಯಲ್ಲಿ 34,000 ಚಿಲ್ಲರೆ ದೇವಾಲಯಗಳನ್ನು ಅವರು ಕೇಂದ್ರೀಕರಿಸಿ ಸ್ವಾಧೀನಪಡಿಸಿಕೊಂಡವರಾಗಿದ್ದಾರೆ. ನಮಗೆ 2002ರಲ್ಲಿ ಅಕ್ಟೋಬರ್ ತಿಂಗಳ ಸಾಮಾನ್ಯ ದಿನಾಂಕ 2 ಶ್ವೇತಪತ್ರ ತೆಗೆದು ಗಜೆಟ್ ಅಂತ ಹೇಳ್ತಾರೆ. ಸರೋಜಮ್ಮ ಅನ್ನುವಂಥ ಮುಜರಾಯಿ ಖಾತೆಯ ಅಧಿಕಾರಿಗಳು ನೇರ ಬರೆದು ಕೊಟ್ಟಾರೆ. ಗೌಡ ಸಾರಸ್ವತ ಸಮಾಜದ ಈ 65 ದೇವಾಲಯಗಳು ಪ್ರಥಮ ಹಂತದಲ್ಲಿ ಇದರ ಆಡಳಿತ ಒಂದು ಮಠಕ್ಕೆ ಸಂಬಂಧಪಟ್ಟದ್ದಾಗಿರೋಣದ್ರಿಂದ ನಾವು ಎಲ್ಲ ವ್ಯವಹಾರದಿಂದ ಅರ್ಥಾತ್ ಕರಮುಕ್ತ, ಯಾವುದೇ ರೀತಿಯ ಬಂಧನ ನಮ್ಮ ಮೇಲೆ ಬರಲಿಕ್ಕಿಲ್ಲ ಅನ್ನೋ ಹಾಗೆ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು 35 ದೇವಾಲಯಗಳ ಬಗ್ಗೆ 2ನೇ ಪ್ರಯತ್ನಕ್ಕೆ ನಾವು ಪ್ರಯತ್ನ ಪಡಲಿದ್ದೇವೆ. ಆಗತ್ತೆ ಬೇಗನೆ. ಅಂತಹ ಕಾರ್ಯದರ್ಶಿಗಳು ಬಂದು ಹೋಗಿದ್ದಾರೆ ನಿನ್ನೆ ತಾನೇ. ಅವರಲ್ಲಿ ಇದೇ ಒಂದು ಸ್ಫೂರ್ತಿ, ಚೈತನ್ಯ. 35 ದೇವಾಲಯಗಳನ್ನು ವಶಪಡಿಸಿಕೊಳ್ಳುವ ಒಂದು ಕ್ರಮಕ್ಕೆ ಮುನ್ನುಗ್ಗಬೇಕಾಗಿದೆ ನಾವು. ಅರ್ಥಾತ್ ಸಾರವಂತರು ನಮ್ಮ ಧರ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ಕಟ್ಟಿಸಿಕೊಂಡಂತಹ ದೇವಾಲಯಗಳು ನಮ್ಮ ಸಮಾಜದ ವಶವಾಗಿರಬೇಕು. ಒಂದು ಗುರುಪೀಠ ಇದೆ, ಇದರ ಮಾರ್ಗದರ್ಶನದಲ್ಲಿ ನಾವು ನಡಿತೇವೆ ಅನ್ನುವಂಥ ಸರ್ಟಿಫಿಕೇಟ್ ಮಠದ ವತಿಯಿಂದಲೂ ಹೊರಡಿಸಿ ಆಯಾಯ ದೇವಾಲಯದ ಮುಂಭಾಗದಲ್ಲಿ ಅದನ್ನು ಹಚ್ಚಿಟ್ಟಿದ್ದೇವೆ. ಯಾರೇ ಅಧಿಕಾರಿಗಳು ಬಂದರೂ ಕೂಡ ಆ ನಮ್ಮ ಆಜ್ಞಾಪತ್ರವನ್ನು, ಸಂದೇಶ ಪತ್ರವನ್ನು ನೋಡಿದರೆ ಅದರೆಲ್ಲ ಆರ್ಟಿಕಲ್ ಅಂತ ಹೇಳ್ತಾರೆ, ನಂಬರ ಹಾಕಿ ಇದು ಪರ್ತಗಾಳಿ ಶ್ರೀಗಳವರ ವಶ ಹೊಂದಿದ ಸಂಸ್ಥೆ ಅನ್ನುವಂತೆ ವಿಶದೀಕರಿಸಿದ್ದೂ ಇದೆ. ಹಾಗೆ ಗೋವಾ ರಾಜ್ಯದಲ್ಲಿ 1561 ಕಾಣುತ್ತೆ. 270 ದೇವಾಲಯಗಳನ್ನು ಒಂದೇ ರಾತ್ರಿ ನುಚ್ಚು ಮಾಡಿಬಿಟ್ರು. ಪರಕೀಯ ಮ್ಲೇಚ್ಛರ ಒಂದು ಅವಿವೇಕದ ಧೋರಣೆಯಲ್ಲಿ
ಕಡೆಗೆ ಮತ್ತೊಮ್ಮೆ ನಮ್ಮ ಗೋವಾ ಪ್ರಾಂತವು ಸಾರಸ್ವತ ಸಮೂಹದ ಕುಲದೇವಸ್ಥಾನಗಳ ಕೇಂದ್ರ. ಈಗ ಅಲ್ಲಿ 42 ದೇವಾಲಯಗಳು, ವೈಷ್ಣವ ದೇವಾಲಯಗಳು, 2 ಸ್ಮಾರ್ತ ದೇವಾಲಯಗಳು. ಸ್ಮಾರ್ತರಿಗೂ ವೈಷ್ಣವರಿಗೂ ಎಷ್ಟು ಅಂತರ ಇದೆ ಅನ್ನೋದಕ್ಕೆ ಅನುಪಾತ ಅಂತ ಹೇಳ್ತಾರೆ, ರೇಷಿಯೋ. 660 ಸಂಖ್ಯಾಕರು ನಾವು, 10 ಗೋತ್ರಜರು, 66 ಗ್ರಾಮ ರಹಿವಾಸಿಗಳು. 10 ಗುಣಿಲೆ 66, 660 ಸಂಖ್ಯಾಕರು ನಾವು. ಸ್ಮಾರ್ತರಲ್ಲಿ 3 ಗೋತ್ರಜರು 10 ಮನೆಗಳು, 3 ಗೋತ್ರಜರು 10 ಮನೆಗಳು, ಅಂದರೆ 30 ಆಯಿತು. 660ಕ್ಕೆ 30ರಿಂದ ವಿಭಾಗ ಮಾಡಿದರೆ 22 ಪಟ್ಟು ವೈಷ್ಣವ ಸಂಖ್ಯೆ ಹೆಚ್ಚಿದೆ. ಹಾಗೆ ಗ್ರಾಮ್ಯ ಸಂಸ್ಥೆಗಳ ಲೆಕ್ಕದಲ್ಲಿ ಅಷ್ಟೇ, ನಾವು 224 ಗ್ರಾಮ ಸಂಸ್ಥೆಗಳಲ್ಲಿ 80 ಸಂಸ್ಥೆಗಳ ಗ್ರಾಮ ಸಂಸ್ಥೆಯ ಒಡೆತನ ವೈಷ್ಣವ ಜನಾಂಗದಲ್ಲಿದೆ. ಆಚಾರ್ಯರ ಸಂಚಾರ ಕ್ರಮದಲ್ಲಿ ಗೋವಾ ಅವರು ಸಂಚರಿಸಿರುವ ಕಥಾ ಸಂದರ್ಭ ಮಧ್ವವಿಜಯದಲ್ಲೂ ಬರುತ್ತೆ. ಜಯತೀರ್ಥರಂತಹ ಹಿರಿಯ ಉತ್ತರಾದಿ ಮಠದ ಶ್ರೀಪಾದಂಗಳವರು ಗೋವಾ ರಾಜ್ಯದಲ್ಲಿ ಸಂಚಾರ ಮಾಡಿರುವ ಕ್ರಮ ತಿಳಿಯುತ್ತದೆ. ಅದಕ್ಕಿಂತ ಮೊದಲು ಭೃಗುವಂಶದರಾದ ಜಮದಗ್ನಿ ಪುತ್ರ ಪರಶುರಾಮ, ವಿಷ್ಣುವಿನ 6ನೇ ಅವತಾರವಂತೆ. ಮಹಾಪರಾಕ್ರಮಶಾಲಿ, ಶೂರ, ತೇಜಸ್ವಿ ಪರಶುರಾಮರು ಸಾರಸ್ವತ ಬ್ರಾಹ್ಮಣರು. ಇದೊಂದು ಉಲ್ಲೇಖಿಸಿರುವ ಸಂದರ್ಭ ಮೂಡಿಸ್ತೇವೆ ನಾವು. ಸಾರಸ್ವತರಲ್ಲಿ ಜನ್ಮ ತಳೆದಂಥ ಪರಶುರಾಮ ದೇವರು. ಕಾರಣ ಭೃಗುವಂಶದಲ್ಲಿ ಸಾರಸ್ವತ ಮುನಿ ಹುಟ್ಟಿದ ಬಳಿಕ ಸರಸ್ವತಿ ಪುತ್ರರಾದ ಸಾರಸ್ವತ ಮುನಿಗಳು ಹುಟ್ಟಿದ ಬಳಿಕ 4ನೇ ತಲೆಮಾರಿನಲ್ಲಿ ಪರಶುರಾಮ ದೇವರ ಅವತಾರವಾಗಿದೆ ಅನ್ನುವಾಗ ಸಾರಸ್ವತ ವಂಶಸ್ಥರಲ್ಲೇ ಪರಶುರಾಮರ ಜನ್ಮವಾಗಿದೆ ಅನ್ನುವಂತೆಯೂ ಈ ಪುರಾಣ ಸಂದರ್ಭವನ್ನು ಮಂಡಿಸಲು ಬರ್ತದೆ. ಅಲ್ಲದೆ ಉತ್ತರ ಭಾರತದಿಂದ ತ್ರಿಹೋತ್ರದಿಂದ ಸಾರಸ್ವತ ಸಮೂಹವನ್ನೇ ಬರಮಾಡಿಸಿಕೊಂಡಾರೆ ಅನ್ನುವಂತೆ ಒಂದು ಆಧಾರನೂ ಸಿಗತ್ತೆ. ಅಲ್ಲಿ ಹರ್ಮಲ್ ಅನ್ನೋದು ಗೋವಾದ ಉತ್ತರ ಭಾಗದಲ್ಲಿ ಸಾಮಾನ್ಯ 1/2 ಕಿಲೋಮೀಟರ್ ಉದ್ದದಲ್ಲಿ ಮಾತ್ರ 1/4 ಮೀಟರ್ ಅಗಲದಲ್ಲಿ ಹೋಮಕುಂಡದ ವಿಭೂತಿ ರಾಶಿಯಾಗಿ ಬಿದ್ದಿದೆ. ಈಗಲೂ ಕೂಡ ಸಾಕ್ಷಿಭೂತವಾಗಿದೆ. ಹರ್ಮಲ್ ಅನ್ನುವಲ್ಲಿ ಪರಶುರಾಮ ದೇವರು ಯಜ್ಞವನ್ನು ಆಚರಿಸಿದರಂತೆ. ಅದರ ಸಾಕ್ಷಿಯಾಗಿ ಆ ಗುಡ್ಡದ ಮೇಲಿರುವ ಮಣ್ಣನ್ನು ಕೈಯಲ್ಲಿ ಹಿಡಿದು ಚೆನ್ನಾಗಿ ತಿಕ್ಕಿಕೊಂಡ್ರೆ ಕೈಯಲ್ಲಿ ವಿಭೂತಿಯ ಭಸ್ಮದ ಕಲೆ ಮೂಡುತ್ತದೆ ಅನ್ನುವಂತೆ ನಾವು 2 ಸಲ ಸಂದರ್ಶನ ಮಾಡಿದ್ದೇವೆ. ಅರ್ಥಾತ್ ಹರ್ಮಲ್ ಅನ್ನುವ ಹೆಸರಿನಲ್ಲಿ ಈಗ ನೂತನ ನಾಮಕರಣ ಹೊಂದಿರುವ ಪರಿಸರದಲ್ಲಿ ದೊಡ್ಡ ಯಾವುದು ವಿಭೂತಿಯ ಗುಡ್ಡ ಡೋಂಗರ್ ಇದೆ. ಸಮುದ್ರ ತೀರದಲ್ಲೇ ಇದೆ ಅದು. ಸಮುದ್ರದ ಅಲೆಗಳು ಆಗಾಗ ಅದಕ್ಕೆ ಹೊಡೆತ ಕೊಡ್ತಾ ಇವೆ. ಆದರೂ ಒಂದು ಭಾಗ ಸಮುದ್ರ ಕೊರೆದುಕೊಂಡು ಹೋಗಿದರೂ ಕೂಡ ಸಾಕ್ಷಿಭೂತವಾಗಿದೆ ಅನ್ನುವಂತೆ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಲು ಸಾರಸ್ವತ ಸಮೂಹವನ್ನೇ ಬರಮಾಡಿಸಿಕೊಂಡಿದ್ದನಂತೆ ಪರಶುರಾಮ ದೇವರು. ಇದು ಸಂದರ್ಭ ಪುರಾಣ ಕಥೆಗಳಲ್ಲಿ ಸಿಗಲಿದೆ ಅನ್ನುವಂತೆ ಸಮಾಜದವರು, ಸಾರಸ್ವತ ಸಮಾಜದವರ ಒಂದು ನೈತಿಕ ಮಟ್ಟವನ್ನು ಉನ್ನತಗೊಳಿಸಲು ಕೇಂದ್ರ ಮಠವನ್ನಾಗಿ ಪರದಗಾಳಿ ಮಠವನ್ನು ನಮ್ಮ 6ನೇ ಶ್ರೀಗಳವರು ಅಲ್ಲಿ ಪ್ರತಿಷ್ಠಾಪಿಸಿದರು. ಗೋವಾದಲ್ಲಿ ಸಾಮಾನ್ಯ 80 ಸಾರಸ್ವತ ಸಮೂಹದಲ್ಲಿ 80-90% ವೈಷ್ಣವರೇ ಆಗಿದ್ದಾರೆ ಅನ್ನುವಂತೆ ವಿಷ್ಣು ಭಕ್ತಿಯಲ್ಲಿ ತನ್ಮಯರಾದ ಮಧ್ವಾಚಾರ್ಯರ ಚಿಂತನ, ಸ್ಮರಣ, ಪೂಜನ, ಅವರ ವಿಚಾರಗಳ ಆಚರಣೆ ಮಾಡುವುದು ಸುಲಭದಲ್ಲಿ ದೇವರ ಕೃಪೆಯನ್ನು ಹೊಂದಬಹುದು. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವೂ ಕೂಡ ವೈಷ್ಣವ ಸಂಪ್ರದಾಯದಲ್ಲಿ ಈ ಭಾವನೆಯು ಬಲವತ್ತರವಾಗುತ್ತಲಿದೆ. 80 ಗ್ರಾಮ ಸಂಸ್ಥೆಗಳಿವೆ. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಪರಂಪರೆಯಲ್ಲಿ ಸರ್ವ ಗುರುವರಿಯರು ಈ ಭಾವನೆಯನ್ನು ಬಿತ್ತರಿಸಿರುವರು. ಆ ಕಾರಣದಿಂದಲೇ ವೈಷ್ಣವ ಸಮೂಹ ಕೊಂಕಣಿಗರು, ನಾವು ಕೊಂಕಣಿಗರು, ನಮ್ಮ ಮನೆ ಮಾತು ಕೊಂಕಣಿ, ಭಾಷಣ ಮಾಡೋದು ಕೊಂಕಣಿಯಲ್ಲಿ 99% ಮಾಡ್ತೇವೆ ನಾವು. ಕನ್ನಡ ಸ್ವಲ್ಪ
ಸಿಲುಕಿಕೊಳ್ಳೋಲ್ಲ. ಆದರೆ ಕನ್ನಡ ಮಾಧ್ಯಮದಲ್ಲಿ ಮಾತನಾಡುವ ಸಂದರ್ಭ ನಾವಾಗೇ ಒದಗಿಸಿಕೊಳ್ಳೋಲ್ಲ. ನಮ್ಮ ಆಯುಷ್ಯದಲ್ಲಿ ಸಾಮಾನ್ಯ 27ನೇ ವಯಸ್ಸಿಗೆ ನಮಗೆ ಆಪರೇಷನ್ ಅನ್ನೋ ಒಂದು ಚಿಕಿತ್ಸೆಗೆ ಒಳಪಡಿಸಿದ್ರು. ಆಪರೇಷನ್ ಎಷ್ಟು ಬಾಧೆ ಕೊಡ್ತಾ ಇದೆ ಅಂತ ಹೇಳಿದರೆ 72ನೇ ಇಸ್ವಿ ಅದು. ಈಗಲೂ ನಾವು ಅದನ್ನು ಅನುಭವಿಸಲೇಬೇಕಾಗಿದೆ. ಸಯಾಟಿಕ್ ಅಂತ ಹೇಳ್ತಾರೆ, ನರಮಂಡಲಗಳನ್ನೆಲ್ಲ ನಾವು ಹಾಳು ಮಾಡಿಕೊಂಡಿದ್ದೇವೆ. ಆಪರೇಷನ್ ಕ್ರಿಯೆಯಲ್ಲಿ ಇಂಥ ಒಂದು ವೈಪರೀತ್ಯವಾಗತ್ತೆ. S1 ಮತ್ತು L5, S1 L5 ಇಲ್ಲಿ ಡಾಕ್ಟರ್ ಇದ್ದರೆ ಅವರು ಚಿಂತಿಸಬಹುದು ಗುರುಗಳ ಆರೋಗ್ಯದ ಬಗ್ಗೆ. ಸಯಾಟಿಕ್ ಅಂತ ಹೇಳಿದರೆ ತಿರುಗಾಡಲು ಬರೋದಿಲ್ಲ ನಮಗೆ. ಇಂದೇನೋ ಉತ್ತರಾಶ್ರೀಗಳವರ ಸಂದರ್ಶನದ ಅವಕಾಶವನ್ನು ನಾವಾಗಿಯೇ ನಿಶ್ಚಯ ಪಡಿಸಿಕೊಂಡದ್ದು. ಎಡಕಾಲಿನ ವೇದನೆ ಇಷ್ಟಿದೆ ನಮಗೆ, ಒಂದು ಹೆಜ್ಜೆನೂ ಒಳಗಡೆ ಇಡಲಾಗೋದು. ಪಾದದ ಮಧ್ಯದಲ್ಲಿ ಏನೋ ವೈಪರೀತ್ಯ ಇದೆ ನಮಗೆ. ಅಲ್ಲ, ಸಹಜವಾದ ಚಿಂತನೆಗೆ ಒಳಪಡಿಸಿದೆವು. ಸಯಾಟಿಕ್ ಅಂತ ಹೇಳಿ ದೊಡ್ಡ ಪ್ರಮಾದ. ಇದಕ್ಕೆ ಯಾವುದೇ ಥರದ ಚಿಕಿತ್ಸೆ ವೈದ್ಯಕೀಯ ವಿಭಾಗದಲ್ಲಿ ಇಲ್ಲವೇ ಇಲ್ಲ. ಅಲ್ಲ, ಶ್ರೀಗಳು ಈಗ ತಾನೇ ನಮ್ಮನ್ನು ಸಂಬೋಧಿಸಿದ್ರಿ, ಜ್ಞಾನವಂತರಪ್ಪ ಇವರು. ಹೌದು, ಡಾಕ್ಟರ್ ಕಕ್ಷೆ ಇಲ್ಲಿಯೂ ಕೂಡ 50ಕ್ಕೂ ಮೇಲ್ಪಟ್ಟು ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ. ಅವರ ಕೈಯಲ್ಲಿ ನಾವು ಸಿಲುಕಿದ್ರೂ ಕೂಡ ಅವರಿಗೆ ಇದನ್ನು ಬಿಡಿಸಲಾಗದಂತಹ ಒಂದು ತತ್ವ. ಹುಬ್ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ವೈದ್ಯರಿದ್ದಾರೆ ನಮಗೆ. ಈ ಸಲ ಮುಂದಿನ ವರ್ಷಕ್ಕೆ ನಾವು ಹುಬ್ಬಳ್ಳಿಯಲ್ಲಿಯೂ ಇರ್ತೇವೆ. 72ನೇ ಇಸ್ವಿಯಲ್ಲಿ, ಈಗ 2018ನೇ ವರ್ಷ ಎಲ್ಲಿ ಸಾಮಾನ್ಯ 45 ವರ್ಷಗಳಿಂದಲೂ ಈ ವ್ಯಾಧಿಗ್ರಸ್ತ ಸ್ಥಿತಿಯಲ್ಲಿಯೇ ನಾವು ಮಠದ ಕಾರ್ಯಭಾರವನ್ನು ವಹಿಸ್ತಾ ಇದ್ದೇವೆ. ಪೇಜಾರು ಶ್ರೀಗಳವರಿಂದ ಆದೇಶ ಬಂದಿತ್ತು ನಮಗೆ. ಸೀತಾರಾಮಾಚಾರ್ಯರು ಅಂತೇಳಿ ಅವರು ಬಿಜಾಪುರದಲ್ಲಿ ಉತ್ತರ ಶ್ರೀಗಳವರ ಮಾಧ್ವ ಸಂಘದಲ್ಲಿ ಹಲವಾರು ವರ್ಷಗಳ ವ್ಯವಸ್ಥಾಪಕರಾಗಿ ಕಾರ್ಯ ಆಸಕ್ತರಾಗಿ ಆ ಬಳಿಕ ನಿವೃತ್ತರಾದ ಬಳಿಕ ನಮ್ಮಲ್ಲಿಯೂ 4-5 ಗ್ರಂಥಗಳ ಚಿಂತನೆಗಾಗಿ ಪಾಠಕ್ಕೆ ಅವರು ಮಠದಲ್ಲೇ ವಾಸ್ತವ್ಯ ಮಾಡಿಕೊಂಡಿದ್ರು. ಸೀತಾರಾಮಾಚಾರ್ಯರು ಬೈಲೂರು. ನಿಮ್ಮ ಮಠಕ್ಕೇನೋ 20 ಮುಡಿ ಅಕ್ಕಿ ಕೊಡಬೇಕಿತ್ತು, ಅವರು ಕೊಡೋಲ್ಲ, ಗೊತ್ತು ನಮಗೆ. ಅದು ಏನೋ ಕಾಯ್ದೆ ಬರುವುದಕ್ಕಿಂತಲೇ ಪೂರ್ವದಲ್ಲಿ ಅದನ್ನು ವಶಪಡಿಸಿಕೊಂಡಾರವರು. ಅಂತೂ ಮಲ್ಕೊಂಡೇ ನಾವು ಅಭ್ಯಾಸ ಮಾಡಬೇಕು. ಯಾವುದು ದಿನ ಹೊತ್ತು 1 ಗಂಟೆ ಮೇಲ್ಪಟ್ಟು ಕೂತ್ಕೊಂಡ್ರೆ 4 ದಿನದ ವೇದನೆ ನಾವು ಸಹಿಸುವಂಥ ಮನೋಬಲ ಹೊಂದಿದ್ದವರಾದರೆ ಆಗ್ಬೋದು. ಇಂಥ ಪರಿಸ್ಥಿತಿ ನಮ್ಮದು. ಯೋಗ ಅನ್ನುವಂತೆ ಮತ್ತೊಮ್ಮೆ ಸ್ಮರಿಸಿಕೊಳ್ತೇವೆ. ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಭೇಟಿನೂ ಉತ್ತಮ. ಇಂದು ಕಮಲಾ ಏಕಾದಶಿ ಅಂತೆ, ನಾಳೆ ಕಮಲ ಪಂಚಾಂಗದಲ್ಲಿ ಅಧಿಕ ಮಾಸದ ನಿಮಿತ್ತ ಮಾತಾತು ಕಮಲಾದೇವಿ. ನಮಗೆ ಪಿತಾದೇವೋ ಜನಾರ್ದನ ಈ ರೀತಿಯ ವೈಷ್ಣವ ತತ್ವದಲ್ಲಿ ಉಲ್ಲೇಖಿಸ್ತಾರೆ. ಅಂತಹ ಏಕಾದಶಿನೂ ನಾಳೆ ಕೂಡಿ ಬಂದಿದೆ. ಒಂದು ಸಂದರ್ಭ ಈಗ ತಾನೇ ಶಿಷ್ಯರು ಪ್ರಸ್ತಾವನೆ ಮಾಡಿದ್ದಾರೆ. ಹರಿದಿನಗಳು ಅನ್ನುವ ಹಾಗೆ 3 ದಿನಗಳಿಗೂ ಅನ್ವಯವಾಗುತ್ತೆ. ದಶಮಿ, ಏಕಾದಶಿ, ದ್ವಾದಶಿಯ ನಿಷ್ಠೆ ನಮ್ಮ ಮಠದಲ್ಲಿಯೂ ನಿತಾಂತವಾಗಿದೆ. ಅಲ್ಲ, ಉತ್ತರಾಶ್ರೀಗಳವರ ಒಂದು ಮನಸ್ಸಿಗೆ ನಮ್ಮದೇ ಆದ ಒಂದು ವರದಿಯನ್ನು ಮುಟ್ಟಿಸ್ತೇವೆ. ನಾವು ಸಾಮಾನ್ಯ ವೈಷ್ಣವರಲ್ಲ, ಸಹಜ. ಖಡಕ್ ಶಿಸ್ತು, ಆಡಳಿತ ವ್ಯವಸ್ಥೆ ಅಲ್ಲದೆ ದಿನವಹಿ ಮಾಡತಕ್ಕಂಥ ನಮ್ಮ ದೈನಂದಿನ ಕ್ರಿಯೆಯಲ್ಲಿಯೂ ಕೂಡ ನಾವಾಗೆ ಮುನ್ನುಗ್ಗಿ ಆ ಸಮಯ ಪ್ರಜ್ಞೆಯನ್ನು ಪಾಲಿಸ್ತಾ ಬಂದಿರೋಣದರಿಂದ ಅದೇ ಒಂದು ನಮ್ಮ ಜೀವನದಲ್ಲಿ ಚೈತನ್ಯ. ಇಲ್ವಾದರೆ ಮಲಗಿಕೊಂಡಿರ್ಬೇಕು. ನಾವು ಪೀಠಾರೋಹಣ ಮಾಡುವಾಗ ಮಲಗಿಕೊಂಡೇ ಮಾಡಿದ್ದೇವೆ. ಪೀಠದಲ್ಲಿ ಬಂದು ಕೂತ್ಕೊಳ್ಬೇಕಲ್ಲ, ಆವಾಗ ನಮ್ಮವರೇ ಬಂದು ಹೇಳಿ ದಯನೀಯ ಸ್ಥಿತಿ ಗುರುಗಳು ವಹಿಸೋದಕ್ಕಿಂತ ಬೇಗನೆ ಆಶ್ರಮ ಕೊಟ್ಟುಬಿಡಿರಿ, ಮುಂದಿನವರು ನಡೆಸ್ಯಾರು ಮಠ ಪರಂಪರೆಯನ್ನು. ಗೃಹಸ್ಥರು ಬಂದು ಹೇಳಿದ್ರು ನಮಗೆ, ಇಂಥ ಕಷ್ಟ ವಹಿಸೋದಕ್ಕಿಂತ ಆಶ್ರಮ ಕೊಟ್ಟುಬಿಡಿ, ಅವರಾದರೂ ಮುಂದಿನ ಆಡಳಿತವನ್ನು ನೋಡಿಕೊಂಡು ಪ್ರಗತಿಶೀಲರಾದರು. ಈ ರೀತಿಯ ಭಾವನೆಯನ್ನು ನಮ್ಮಲ್ಲಿ ಮೂಡಿಸಿದವ ಗೃಹಸ್ಥರಿದ್ದಾರೆ. ಅಂತೂ ಇಂತೂ ನಾವು 50 ವರ್ಷ ದಾಟಿದ ಬಳಿಕ ಶಿಷ್ಯರನ್ನ ಪರಿಗ್ರಹಿಸಿದ್ದೇವೆ. ಯಾವ ಮಠದಲ್ಲಿಯೂ ಕೂಡ 50 ವರ್ಷ ದಾಟುವ ತನಕ ಗುರುಗಳು ತಮ್ಮ ನಿಗ್ರಹವನ್ನು ವಹಿಸಿಕೊಂಡದ್ದಿಲ್ಲ. ಆಶ್ರಮ ಕೊಟ್ಟೇ ಬಿಡ್ತಿದ್ರು. 10-15 ವರ್ಷ ದಾಟಿತು ಅಂತ ಹೇಳಿದ್ರು ಆಶ್ರಮ ಕೊಡಬೇಕು. ಏನೋ ಒಂದು ದೈವಯೋಗ ಕಾದು ನಿಂತಿತ್ತು ನಮಗಾಗಿ. ಅದೇ ಹೇಳ್ತಾರೆ, ಶ್ರೀಧರನ ದಯೆ ಹೊಂದಿದ್ದರೆ ಸಾಕು. ಭಗವಂತನ ದಯೆ ಹೊಂದಿದ್ದರೆ ಎಲ್ಲವೂ ಕ್ಷೇಮಕರವಾಗತ್ತೆ. ಆದ್ದರಿಂದ
ಇಂದಿನ ಅವಕಾಶ ಹೆಚ್ಚು ನಾವು ಬಳಕೆಗಾಗಿ ಉಪಯೋಗಿಸೋಲ್ಲ. ಚಿಕ್ಕ ಶ್ರೀಗಳವರೇ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಮಠಕ್ಕೂ ಶೋಭಿಸುವಂಥ ಮಾತುಗಾರಿಕೆ ಅವರು ಅಭ್ಯಸನಶೀಲರಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದೊಂದು ಶುಭ ಲಕ್ಷಣ. ನಮ್ಮ ಆಪ್ತರು ಹಾಗೂ ಆತ್ಮೀಯರು ಅನ್ನುವಂತೆ ಹೇಳಬೇಕು. ದೊಡ್ಡ ಪೀಠಾಧಿಪತಿಗಳಿವರು ಮೊದಲನೇ ಸ್ಥಾನವನ್ನು ವೈಷ್ಣವ ಸಮಾಜದಲ್ಲಿ ಹಂಸನಾಮಕ ಪರಮಾತ್ಮನಿಂದ ಮುಂದುವರೆದಂಥ ಧಾರ್ಮಿಕ ಇತಿತ್ವವನ್ನು ನಮ್ಮ ಉತ್ತರಾದಿ ಶ್ರೀಗಳವರ ಪದ್ಮನಾಭ ತೀರ್ಥರು ನಿರ್ವಹಿಸುತ್ತಾ ಈಗ ಪೀಠಾಧಿಷ್ಠಿತರಾಗಿರುವಂಥ ಸತ್ಯಾತ್ಮ ತೀರ್ಥರು ಮುಂದುವರಿಸಿಕೊಂಡು ಬಂದ್ದಾರೆ. ಎಷ್ಟೋ ಸಾಮ್ಯವನ್ನು ಹೇಳಿದ್ದಾರೆ ನಮಗೂ ನಮ್ಮ ಶಿಷ್ಯರಿಗೂ ಕೂಡ. ಅಂತೂ ಇದೊಂದು ಪ್ರೇಮ ಬಾಂಧವ್ಯ ಎರಡು ಮಠಗಳಲ್ಲಿ, ಪ್ರೇಮ ಬಾಂಧವ್ಯ ಅನ್ನೋಣ, ಅರ್ಥಾತ್ ಈ ರೀತಿಯ ವಿಶ್ವಾಸ ನಮ್ಮ ಉಭಯ ಮಠಗಳಲ್ಲಿಯೂ. ಉತ್ತರಾದಿ ಶ್ರೀಗಳವರಂತೂ 1ನೇ ತರಗತಿಯ ಪ್ರಥಮ ಸ್ಥಾನವನ್ನು ಹೊಂದತಕ್ಕಂಥ ವೈಷ್ಣವ ಪೀಠ. ನಾವೇನೋ 28 ಸಂಖ್ಯಾಕರು ವೈಷ್ಣವರಿದ್ದಾರೆ, ಧಾರ್ಮಿಕ ಯತಿಗಳು. ಅದರಲ್ಲಿ ನಮ್ಮದು ಸಾಮಾನ್ಯ ಸಾರಸ್ವತ ಸಮಾಜದಲ್ಲಿ 2 ಪೀಠಗಳಿವೆ. ಅದರಲ್ಲೇ ನಮ್ಮದು ಹಿರಿಯ ಪೀಠ 1475ರಲ್ಲಿ ಸ್ಥಾಪನೆ ಆಗಿದೆ. ಅದಕ್ಕಿಂತ ಪೂರ್ವದಲ್ಲಿಯೇ ಸಾಷ್ಟಿಕರ್ ಅನ್ನುವ ಸಮಾಜ ಇಡೀ ವೈಷ್ಣವ ಜನಾಂಗ. ಅವರಿಗೆ ಗುರುಮಠ ಇದ್ದಿಲ್ಲ, ಆದರೂ ಕೂಡ ವೈಷ್ಣವತ್ವ ಅವರಲ್ಲಿ ತುಂಬಿ ನಿಂತಿತ್ತು ಅನ್ನೋದಕ್ಕೂ ಕೂಡ ಒಂದು ಸಂದರ್ಭ ಇದೆ. ಅಂತೂ ಈ ರೀತಿಯ ಗೋವಾ ರಾಜ್ಯದಲ್ಲಿಯೂ ವೈಷ್ಣವ ಸಮಾಜ ಸಾರಸ್ವತರ ಕೊಂಕಣಿಗರ ಲೆಕ್ಕದಲ್ಲಿ ಬಹುಸಂಖ್ಯಾಕರಾಗಿದ್ದೇವೆ ನಾವು. ಈಗ ತಾನೇ ಪರ್ರಿಕರ್, ದಿಗಂಬರ ಕಾಮತ್ ಅಥವಾ ನಮ್ಮ ರೈಲ್ವೆ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿರುವ ಸುರೇಶ್ ಪ್ರಭುಗಳು ನಿತ್ಯದ ಭಕ್ತರವರು. ನಾವು ಅವರಿಂದ ಎಂದು ಏನು ಯಾಚಿಸಲಿಲ್ಲ. ವಿದ್ಯಾವಂತತನ ನಾವು ಸಂಪಾದಿಸಬೇಕೇ ಹೊರತು ಯಾವುದೇ ಆರ್ಥಿಕತೆಯ ಬಗ್ಗೆ ಸರ್ಕಾರದ ಒಲವು ಎಂದೇ ಪಡೆಯದೇ ಇದ್ದರೂ ಕೂಡ ಪರತಗಾಳಿ ಮಠವು ತುಂಬ ವಿಸ್ತಾರವಾಗಿದೆ. ಇಲ್ಲಿಯೂ ನಾವು 69ನೇ ಇಸ್ವಿಯಲ್ಲಿ ನಮ್ಮ ಗುರುಗಳಿಂದ ಈ ಮಠದ ಸಂದರ್ಶನಕ್ಕೆ ನಾವು ಬಂದಿದ್ದೆವು. ಇಲ್ಲಿಯ ವಿಶಾಲತೆಯನ್ನು ಗಂಡಿದ್ದೇವೆ. ಈಗ ಪರಿಚಯವಾಯಿತು 4 ಎಕರೆ ಸ್ಥಳ ಇದೆ ಅಂತೇಳಿ ಅನ್ನುವಾಗ ಉತ್ತರಾದಿ ಶ್ರೀಗಳವರು ಹಿಂದಿನ ಸತ್ಯ ಧ್ಯಾನರು, ಅವರ ಬಗ್ಗೆ ತುಂಬ ಗ್ರಂಥಗಳ ಪರಿಶೀಲನವಾಗಿದೆ ನಮಗೆ. ಮಹಾ ಪಂಡಿತೋತ್ತಮರು ಅನ್ನುವಂತೆ ಅಷ್ಟ ದಿಗ್ಗಜರು, ಇಂಥ ಮಹಾನ್ ಯತಿತ್ವ ಅವರು ತಮ್ಮ ರಾಜ್ಯಭಾರ ಅನ್ನುವಂತೆ ಧಾರ್ಮಿಕ ಯತಿಗಳಾಗಿ ಉತ್ತರಾದಿ ಮಠದ ಪೀಠವನ್ನು ಅಲಂಕರಿಸಿದ್ದಾರೆ. 8 ಸನ್ಯಾಸಿ ಮಠಗಳಿಗೆ ವೇದಾಂತ ಗ್ರಂಥಗಳ ಪರಿಶೀಲನೆ ಅಲ್ಲ, ಸದ್ಬೋಧ. ವೈಷ್ಣವ ಪೀಠಗಳು ಸುಧಾತ್ಮಕ ಓದುವಂಥ ಪರಿಶ್ರಮ ಪಡಲೇಬೇಕು ಅನ್ನುವಂಥ ಆಗ್ರಹ ನಮ್ಮ ವಿದ್ಯಾಮಾನ್ಯ ತೀರ್ಥರು, ಫಲಿಮಾರು ಮಠ, ಭಂಡಾರಕೆರೆ ಮಠದ ಅಧಿಪತಿಗಳು, ಹಾಗೆ ಪೇಜಾವರ ಶ್ರೀಗಳವರು, ಅವರಿಗೂ ವಿದ್ಯಾಭ್ಯಾಸವನ್ನು ಕೊಟ್ಟ ಯತಿ ವರೇಣ್ಯರು. ಅವರ ಬಗ್ಗೆ ತುಂಬ ನಾವು ಮಾತನಾಡಬೇಕು. ಸಮಯದ ಅವಕಾಶ ಕಡಿಮೆ ಇರೋಣದರಿಂದ ಈಗ ನಾವು ನಮ್ಮಲ್ಲಿಯ ಮಠದ ಅಲ್ಲಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕಾಗಿದೆ. ಅಂತೂ ಇಂದಿನ ಅವಸರದಲ್ಲಿ ನಮಗೆ ದೀಪಮಾಲಿಕೆ ಅನ್ನೋ ಹಾಗೆ 2 ರೌಪ್ಯಬದ್ಧ ದೀಪಮಾಲಿಕೆಯನ್ನು ಕೊಟ್ಟಾರೆ. ಅರ್ಥ ಹೀಗಿದೆ: ವಿಘ್ನಟ್ಟಳೆ ದೀಪಜ್ಜಳೆ. ಮರಾಠಿಯಲ್ಲಿದೆ. ವಿಘ್ನಟ್ಟಳೆ, ವಿಘ್ನವನ್ನ ನಿವಾರಿಸಿಕೊಳ್ಳಬೇಕಾದ್ರೆ ದೀಪಜ್ಜಳೆ, ದೀಪಮಾಲಿಕೆಯನ್ನು ಉರಿಸಬೇಕಂತೆ. ಈ ಒಂದು ಪ್ರೀತಿ ವಿಶ್ವಾಸದ ಬಾಂಧವ್ಯ ಅಲ್ಲ, ನಮಗಿಂತ 100 ಪಟ್ಟು ಮೇಲಿನ ಶ್ರೇಣಿಯ ಉತ್ತರಾದಿ ಶ್ರೀಗಳವರ ಹಂಬಲ ನಮಗೂ ಒಂದು ರೌಪ್ಯಬದ್ಧ ದೀಪಮಾಲಿಕೆಯನ್ನು ಕೊಟ್ಟಾರೆ. ಅರ್ಥಾತ್ ಬಾಂಧವ್ಯ, ವೈಷ್ಣವತ್ವದ ಬಾಂಧವ್ಯ ಉಭಯ ಮಠಗಳಲ್ಲಿ ಬೆಳಗಲಿ. ಸರ್ವೋತ್ತಮನಾದ ಶ್ರೀ ಭಗವಂತ ಶ್ರೀ ಕೃಷ್ಣ ಪರಮಾತ್ಮನು ಅನುಗ್ರಹಿಸಲಿ. ಈ ಉಭಯ ಮಠಗಳಲ್ಲಿಯೂ ರಾಮದೇವರ ಆರಾಧನೆ ಇದೆ. ಈಗ ತಾನೇ ವಜ್ರದ ಮಂಟಪ, ಬಂಗಾರದ ತಗಡು ಮಡಾಯಿಸಿರುವಂಥ ಸ್ವರ್ಣ ಮಂಟಪ, ಇವೆಲ್ಲಗಳ ಪರಿಚಯ ಮಾಡಿಕೊಂಡೆವು. ಇಲ್ಲಿಯೂ ಪೀಠಾಧಿಪತಿಗಳ 2 ವೃಂದಾವನಗಳಿವೆ. ನರಸಿಂಹದೇವರ ಪ್ರಸನ್ನತೆ ತುಂಬ ಮೋಹಕವಾಗಿದೆ. ಒಳ್ಳೆಯ ಕೆಲಸ. ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಇದೆಲ್ಲ ಬೆಳಗಿ ನಿಂತಿದೆ. ಸುಂದರ ವಾಸ್ತು ವಿನ್ಯಾಸ, ಬಹಳ ಉನ್ನತವಾದಂತಹ ಎತ್ತರ ಹೊಂದಿರುವಂತಹ ಸಭಾಂಗಣ, ಹೊರಭಾಗದಲ್ಲಿಯೂ ಕೂಡ ತಿರುಗಾಡಲು ವಸತಿಗಾಗಿಯೂ ಎಲ್ಲ ಸೌಕರ್ಯ ಅಳವಡಿಸಿರೋದು ಒಂದು ಅದ್ಭುತ ಕಾರ್ಯ ಇದು. ಅರ್ಥಾತ್ ಅವರಿಗೂ ತುಂಬ ಶಾಖಾ ಮಠಗಳಿವೆ.
ನಮಗೂ ಗೋವಾದ ರಾಜ್ಯದಲ್ಲಿ 8 ಮಠಗಳಿವೆ ಈಗ ಅನ್ನುವಾಗ ಪರಕೀಯರ ಧರ್ಮಛಲಕ್ಕೆ ಬೇಸತ್ತು ನಾವು ಸಪ್ತ ಕೊಂಕಣ ಅನ್ನುವಂಥ ಪರಶುರಾಮ ಭೂಮಿಯನ್ನು ಅವಲಂಬಿಸಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಗೋವಾ ರಾಜ್ಯದಿಂದ ತ್ರಿವೇಂದ್ರಂ ತನಕ ಹಂಚಿ ಹೋದಂತಹ ನಮ್ಮ ಸಮೂಹಕ್ಕೆ 1000 ದೇವಾಲಯಗಳಿರ್ಬೋದು. ಅದರಲ್ಲಿ ಸಾಮಾನ್ಯ 300-350 ದೇವಾಲಯಗಳ ಆಡಳಿತವನ್ನು ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಆದೇಶದ ಮೇರೆಗೆ ನಡೆಸುವಂತಹ ಸಂದರ್ಭದ ಸೌಖ್ಯ ನಮಗೆ ಬಂದು ಒದಗಿದೆ. ಎಲ್ಲವೂ ಕ್ಷೇಮವಾಗಿದೆ. ಅರ್ಥಾತ್ ಭಗವಂತನ ಅನುಗ್ರಹ ದೇವ ಗುರುಗಳ ಭಕ್ತರ ಮೇಲೆ ಸದಾ ಇರಲಿ. ಎಲ್ಲರಿಗೂ ಸದಾ ಸುಖ ಸಂತೋಷ ಕ್ಷೇಮಾಭಿವೃದ್ಧಿ ಲಭಿಸುತ್ತಲೇ ಇರಲಿ ಅನ್ನುವಂತಹ ಇಂದಿನ ವಜ್ರ ಅಂಥೇಳಿದರೆ ಒಂದು ಮೌಲ್ಯವಾನ್ ವಸ್ತು, ಈ ರೀತಿಯ ಗಟ್ಟಿತನದ ವಸ್ತು. ಈ ಗಟ್ಟಿತನದ ವಸ್ತುವಿನ ಇಂದು 9 ಗಂಟೆ ತನಕವೂ ವಜ್ರಯೋಗವಿದೆ. ಗುರುವಾರ ದಶಮಿ ತಿಥಿ ಗಂಗಾವತರಣದ ಒಂದು ಪುಣ್ಯತಮ ಸ್ಮರಣೆ ಕೊಡತಕ್ಕಂತಹ ಒಂದು ಸಂದರ್ಭ ಇದು. ದೀರ್ಘಕಾಲವೂ ಶಾಶ್ವತಿಕೆಯಲ್ಲಿಯೂ ಕೂಡ ಉಭಯ ಮಠಗಳಲ್ಲಿ ಬೆಳೆದು ನಿಲ್ಲಲಿ ಅನ್ನುವಂಥ ಆರ್ಥಿಕ ವಿಚಾರದೊಂದಿಗೆ ಸತ್ಯಪ್ರಮೋದ ತೀರ್ಥರು ನಮಗೆ 7 ಸಲ ಭೇಟಿಯಾಗಿದ್ದಾರೆ. ನಮ್ಮ ಬ್ಯಾಂಗ್ಳೂರಲ್ಲ ಹುಬ್ಬಳ್ಳಿ ಮಠದ ಆವರಣವನ್ನು ನೋಡಿ ತುಂಬ ಸಂತೋಷಪಟ್ಟಾರೆ. ಆವಾಗ ಅವರಿಗೆ 80 ದಾಟಿದೆ ವಯಸ್ಸು. ಆ ವಯಸ್ಸಿನಲ್ಲಿಯೂ ಕೂಡ ಬೇರೆಯವರು ಮಾಡಿರುವ ವೈಷ್ಣವರ ಒಂದು ಹೆಗ್ಗಳಿಕೆ, ವೈಷ್ಣವರ ವಾಸ್ತುವನ್ನು ನೋಡಲು ಅವರಿಗೆ ನಾವು ಬರಮಾಡಿಸಿಕೊಂಡಿದ್ದೆವು. ಅಲ್ಲಿ NM ಜೋಶಿಗಳು ಇರಬೇಕು, MM ಜೋಶಿಗಳು. ಅವರ ವತಿಯಿಂದ ಮರುದಿನವೇ ಬಂದು ಸಂದರ್ಶನಾದಿಗಳನ್ನು ಮಾಡಿದರು. ಮಾವುಲಿ ಗೋಪಾಲಾಚಾರ್ಯರ ತುಂಬ ನಮ್ಮ ಪರಿಚಿತರವರು. ಹೀಗೆ ಮುಂಬೈಯಲ್ಲಿ ನಮ್ಮ ಭವನ ಮಠವನ್ನು ನೋಡುವಂಥ ಅವಕಾಶ ಅವರಿಂದಲೇ ನಾವು ಮಾಡಿಕೊಂಡೆವು. 5 ದಿನವೂ ಬಂದು ಅಣುಭಾಷ್ಯದ ಪಾಠವನ್ನು ನಮಗೆ ಹೇಳಿದ್ದಾರೆ. ಅರ್ಥಾತ್ ವೈಷ್ಣವತ್ವವನ್ನು ಮನಗಂಡಂತಹ ನಮ್ಮ ವೈಷ್ಣವ ಅಗ್ರೇಸರ ಪೀಠ ಉತ್ತರಾದಿ ಶ್ರೀಗಳವರಲ್ಲಿ ಒಂದು ಪ್ರೀತಿ ವಿಶ್ವಾಸ ಬೆಳೆದು ಬಂದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ಈಗಿನ ಈ ಶ್ರೀಪಾದಂಗಳವರು ಕೂಡ ಪರ್ತಗಾಳಿಗೆ ಬಂದಾರೆ. 2 ಸಲ ಬಂದಿರಬೇಕು ತಾವು. 2 ಸಲ. ಹೌದು, ಸಮಯಾವಕಾಶ. ಅಲ್ಲಿ ಹಳ್ಳಿ ಊರು ನಮ್ಮದು. ಬ್ರಾಹ್ಮಣರ ಮನೆಗಳು 8-10 ಇಲ್ಲ. ಆದರೆ ಶಿಷ್ಯ ಸಮೂಹ 7-8 ಕಿಲೋಮೀಟರ್ ಹೊರಭಾಗದಲ್ಲಿ ಇರ್ತಾರೆ. ತಾತ್ಕಾಲಿಕವಾಗಿ ಸಂದರ್ಭ ಒದಗಿ ಬಂದ ಬಗ್ಗೆಯೂ ಉಭಯ ಶ್ರೀಪಾದಂಗಳವರಲ್ಲಿ ಒಂದು ಪ್ರೇಮ ಕೂಡಿ ಬಂದಿದೆ. ಭಗವಂತ ಅನುಗ್ರಹಿಸಲಿ ಅನ್ನುವಂತೆ ಪ್ರಾರ್ಥಿಸುತ್ತಾ ಇಲ್ಲಿಯ ವೈದಿಕ ಆಗರ ಅರ್ಥಾತ್ ವಿದ್ವಾಂಸ ಪಂಡಿತರ ಸಮೂಹ ಗುರುಗಳ ಸಹವಾಸದಲ್ಲಿದ್ದಾರೆ. ಅವರಿಗೂ ಒಂದು ದಕ್ಷಿಣೆಯ ರೂಪದಲ್ಲಿ ಒಂದು ಸಂಭಾವನೆ ಮಾಡಲು ನೋಡ್ತೇವೆ ನಾವು. ವೈದಿಕರಾಗಿರುವಂತಹ ಯಾವುದು ನಮ್ಮ ವೈಷ್ಣವ ಜನಾಂಗ, ವೈಷ್ಣವ ಸಮೂಹ ಬಂದು ಗುರುಗಳಿಂದ ಒಂದು ಸಂಭಾವನೆ ಪಡೆಯುವ ಹಾಗೆ ಆಗಲಿ ಅನ್ನುವಂಥ ಹಾರೈಸ್ತೇವೆ. ಆ ರೀತಿಯಲ್ಲಿ ಉಳಿದವರು ಒಂದು ಸಮೂಹದಲ್ಲಿ ಮಂತ್ರಾಕ್ಷತೆಯನ್ನು ಇಲ್ಲಿ ಇಟ್ಟು ನಾವು ಮುಂದಿನ ಪ್ರಯಾಣಕ್ಕೆ ಹೊರಡಬೇಕಾಗಿದೆ. ಅಂತೂ ಎಲ್ಲರ ಕ್ಷೇಮವನ್ನು ಬಯಸುತ್ತಾ ಎಲ್ಲರಿಗೂ ಭಗವಂತನ ಅನುಗ್ರಹ ಇರಲಿ ಅನ್ನುವಂಥ ಹಾರೈಸುತ್ತಾ ನಮ್ಮೆರಡು ಮಾತುಗಳಿಂದ ನಾವು ವಿರಮಿಸ್ತೇವೆ.